ಮಾಡಿದ್ರೆ 80% ಪ್ರಯರ್ ಕನ್ಸೆಂಟ್ ತಗೋಬೇಕಾಗಿತ್ತು. ಅದನ್ನ ಗಾಳಿಗೆ ತೂರ್ತಾರೆ. ಅದನ್ನ ಗಾಳಿಗೆ ತೂರಿ ಕೂಡ ಆಕ್ಟ್ ನ ತಗೊಂಡ್ಬರ್ತಾರೆ. ಅಲ್ಲಿ ಸೋಷಿಯಲ್ ಎನ್ವಿರಾನ್ಮೆಂಟ್ ಸರ್ವೆ ಇಲ್ಲ, ಇದು ಸೋಷಿಯಲ್ ಇಂಪ್ಯಾಕ್ಟ್ ಸರ್ವೆ ಇಲ್ಲ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಸರ್ವೆ ಇಲ್ಲ, ಯಾರು ಎಷ್ಟು ಜನ ರೈತರು ಕನ್ಸೆಂಟ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಹೋಗಿ ಯಾರು ಕೇಳಲಿಲ್ಲ ಅಧಿಕಾರಿಗಳು. ಹೀಗಿದ್ದಾಗ ಸ್ವಾಭಾವಿಕವಾಗಿ ರೈತರ ವಿರೋಧ ಇದ್ದಾಗ ರೈತರ ಜೊತೆ ನಿಂತ್ಕೊಳ್ತಕ್ಕಂಥದ್ದು ಕುಮಾರಸ್ವಾಮಿ ಅವರಾಗ್ಲಿ, ನಿಖಿಲ್ ಕುಮಾರಸ್ವಾಮಿ ಆಗ್ಲಿ, ದೇವೇಗೌಡರಿಗಾಗ್ಲಿ ನಮ್ ಧರ್ಮ ರೀ, ನಿಂತ್ಕೊಂಡಿದೀವಿ. ಅದನ್ ಬಿಟ್ರೆ ಇಲ್ಲಿ ಜಾತಿ ಕಾರ್ಡ್ ನ ಪ್ಲೇ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ. ಒಕ್ಕಲ್ತನ ಮಾಡ್ತಕ್ಕಂಥ ಬಡ ಒಕ್ಕಲರ ಜೊತೆನೂ ಕೂಡ ನಿಂತ್ಕೊಳ್ಬೇಕಾಗ್ತದೆ. ಪಕ್ಷ ಗಟ್ಟಿತನದಿಂದ ನಾವು ನಿಂತ್ಕೊಂಡಿದೀವಿ ಅಷ್ಟೇ. ಸಣ್ಣವ್ರಲ್ಲ ದೇವೇಗೌಡರು ಸಾಹೇಬ್ರ ಮನೆತನ. ಅಂದ್ರೆ ಬಡ ಒಕ್ಕಲಿಗರ ಒಂದು ಹೊಟ್ಟೆ ಮೇಲೆ ಹೊಡಿಬೇಕಾದ್ರೆ, ರೈತರು ಹೊಟ್ಟೆ ಮೇಲೆ ಹೊಡಿಬೇಕಾದ್ರೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರು ತಕರಾರು ಎತ್ತಿದಾಗ ಇನ್ನ ಯಾವ ರೀತಿ ಕನ್ಸೆಂಟ್ ನ ಪಡ್ಕೊಳ್ಬೇಕಾಗಿತ್ತು, ಯಾವ ರೀತಿ ರೈತರ ಜೊತೆ ಕೂತು ಒಂದು ಸಂವಾದ ಮಾಡಿ ಬಗೆಹರಿಸ್ಕೊಳ್ಬೇಕಾಗಿತ್ತು, ಆ ಪ್ರಯತ್ನ ಸರ್ಕಾರ ಮಾಡ್ಲಿಲ್ಲ. ಜೊತೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಕಾಂಗ್ರೆಸ್ ನಲ್ಲಿ 4 ಜನ ಕೂಡ ಶಾಸಕರಿದ್ದಾರೆ. ಯಾರು ಕೂಡ ಸೌಜನ್ಯತೆಗೂ ಕೂಡ ಬಂದು ಒಂದ್ ಸಭೆ ಮಾಡಿ ರೈತರ ಜೊತೆ ಏನ್ ಕಷ್ಟ ಕೊಡೋದಕ್ ಸಿದ್ಧ ಇದಾರೆ, ಎಷ್ಟು ಜನ ಕೊಡೋದಕ್ ಸಿದ್ಧ ಇದಾರೆ, ಕೊಡೋದಿಲ್ಲ ಅನ್ನೋದಕ್ಕಾದ್ರೆ ಕಾರಣಗಳೇನು, ಅಲ್ಲಿರ್ತಕ್ಕಂಥ ಫಲವತ್ತಾದಂತ ಭೂಮಿಯನ್ನ ನಂಬ್ಕೊಂಡು ಕೃಷಿ ಮಾಡ್ತಾ ಇರ್ತಕ್ಕಂಥ ಜನ ಇವತ್ತು ನೀವು ಏಕಾಏಕಿ ಕೂಡ ಆಕ್ಟ್ ನ ತಗೊಂಡ್ಬರ್ತೀರಿ. 2013ರಲ್ಲಿ LAR ಆಕ್ಟ್ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ರವರು ಪ್ರಧಾನ ಮಂತ್ರಿಗಳಾಗಿದ್ದಾಗ ಡಿಕೆಶಿ ಅವರು ಒಂದು ಆರೋಪ ಮಾಡಿದ್ದಾರೆ, ನಾನು ಮುಖ್ಯಮಂತ್ರಿ ಆಗೋದನ್ನೇ ಸಹಿಸುತ್ತಿಲ್ಲ, ಹೀಗಾಗಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಸುಳ್ಳೆಲ್ಲ ಆರೋಪ ಮಾಡಿದ್ದಾರೆ. ನೋಡಿ, ಒಂದು ಮಾತು ತಿಳಿಸೋದಕ್ ಬಯಸ್ತೇನೆ. ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂದಾಗ ನಾನಾಗ್ಲಿ, ಸನ್ಮಾನ್ಯ ಕುಮಾರಣ್ಣ ಅವರಾಗ್ಲಿ, ದೇವೇಗೌಡರು ಸಾಹೇಬರಾಗ್ಲಿ ಶುಭ ಹಾರೈಸಿದ್ವಿ. ನಮ್ಮಲ್ಲ ಸಣ್ಣತನ ಇಲ್ಲ. ಈಗ ನಮ್ಮ ಸಮುದಾಯಕ್ಕೆ ಸೇರಿರ್ತಕ್ಕಂತ ಒಕ್ಕಲ್ತನ ಮಾಡ್ತಕ್ಕಂತ ಬಡ ಒಕ್ಕಲಿಗರೇನಿದಾರಲ್ಲ, ರೈತರು, ಅವರು ನಮ್ಮ ಸಮುದಾಯಕ್ಕೆ ಸೇರಿರೋದಲ್ವಾ. ಅವರು ಸಂಕಷ್ಟದಲ್ಲಿದ್ದಾಗ ಅಂತ ಬಡ ಒಕ್ಕಲಿಗರ ಜೊತೆನೂ ಕೂಡ ನಿಂತ್ಕೊಳ್ಬೇಕಾಗ್ತದೆ ಪಕ್ಷ. ಅವರ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಹೋಗಿ